ದೇಶ ಕಂಡಂತಹ ಅತ್ಯಂತ ಮೇರು ನಾಯಕ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನು ನೆನಪು ಮಾತ್ರ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ. ಅವರ ಅಂತಿಮ ದರ್ಶನಕ್ಕೆ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳುತ್ತಾರೆ. ಬೆಳಗ್ಗೆ 10 ಗಂಟೆಗೆ ಅಂತಿಮ ದರ್ಶನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಿಂಗ್ ಅವರ ನಿವಾಸಕ್ಕೆ ತೆರಳಿ ಅಂತಿಮ ದರ್ಶನವನ್ನು ಪಡೆಯಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿಧಿವಶರಾಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಸಂತಾಪವನ್ನು ಸೂಚಿಸಿದರು, ಕಂಬನಿಯನ್ನು ಬಿಡಿಸಿದರು. 11 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗಿಗೂ ಮೊದಲು ಮನಮೋಹನ್ ಸಿಂಗ್ ಅವರ ನಿವಾಸಕ್ಕೆ ತೆರಳಿ ಅವರ ಅಂತಿಮ ದರ್ಶನವನ್ನು ಪಡೆದು ಅವರ ಕುಟುಂಬಸ್ಥರಿಗೆ ಧೈರ್ಯ ಹೇಳುವಂತಹ ಕೆಲಸಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಮುಂದಾಗ್ತಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಬೆಳಗ್ಗೆ 10 ಗಂಟೆಯಷ್ಟೊತ್ತಿಗೆ ಮೊದಲ ಬಾರಿಗೆ ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್, ಆಗ ನೀವು ಸಂಸದೆ ಆಗಿರ್ತೀರಿ, ಆ ಸಂದರ್ಭದಲ್ಲಿ ಆದಂತಹ ಘಟನೆಗಳ ಬಗ್ಗೆ, ಅವರ ಅಭಿವೃದ್ಧಿ ಸಾಧನೆಗಳ ಬಗ್ಗೆ ಮೆಲ್ಕ್ ಹಾಕಬಹುದಾ ಅಂತ ಹೇಳಿ. ಖಂಡಿತ ಪ್ರೇಮ, ತಮಗ್ ಗೊತ್ತಿದೆ, ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳ್ಬೇಕು. 2004ರಲ್ಲಿ ಕಾಂಗ್ರೆಸ್ ಐತಿಹಾಸಿಕವಾಗಿ ತನ್ನ ಎಲ್ಲ ಪ್ರಬಲ ನಾಯಕರನ್ನು ಕಳ್ಕೊಂಡು ಅತ್ಯಂತ ಕಠಿಣವಾದ ದಿನಗಳಲ್ಲಿ ಇದ್ದಂತ ಸಂದರ್ಭ. 2004ರ ಚುನಾವಣೆಯನ್ನ ನಾವು ಒಂಚೂರು ಹಿನ್ನೆಲೆಯಲ್ಲಿ ನೋಡಿದ್ರೆ, ಶ್ರೀಮಾನ್ ರಾಜೀವ್ ಗಾಂಧಿ ಅವರು ಇಲ್ವಾಗಿರ್ತಾರೆ, ಮಧುರಾವ್ ಸಿಂಧಿಯಾ ಇಲ್ಲ, ರಾಜೇಶ್ ಪೈಲಟ್ ಎಲ್ಲ ದುರ್ಮರಣ ಹೊಂದಿರ್ತಾರೆ. ಆಮೇಲೆ ಇಂದಿರಾಜಿ ಅಂತ, ನೆಹರೂರಂತಹ ಅನೇಕ ದಿಗ್ಗಜರನ್ನ ನೋಡಿದಂತ ಕಾಂಗ್ರೆಸ್ ಪಾರ್ಟಿ ಇದ್ದಕ್ಕಿದ್ದ ಹಾಗೆ ಒಂದು ಲೀಡರ್ಶಿಪ್ ಕ್ರೈಸಿಸ್ ನಲ್ಲಿ ಸಿಲುಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಇನ್ನು ಮತ್ತೊಂದು ಸವಾಲು ಅಂತ ಹೇಳಿದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅಂತಹ ಅಂದ್ರೆ ತುಂಬಾ ಜನ ಮೆಚ್ಚುವಂತಹ, ಅಜಾತ ಶತ್ರು ಕರ್ಸ್ಕೊಂಡಂತಹ ವಾಜಪೇಯಿ ಅವರು NDAಯ ನಾಯಕರಾಗಿರ್ತಾರೆ, ಪ್ರಧಾನಿಯಾಗಿರ್ತಾರೆ. ಮತ್ತೆ ಫೀಲ್ ಗುಡ್ ಫ್ಯಾಕ್ಟರ್ ಮತ್ತು ಇಂಡಿಯಾ ಶೈನಿಂಗ್ ಅಂತೇಳಿ ಪ್ರಮೋದ್ ಮಹಾಜನ, ಆವತ್ತಿನ ಕಾಲದ ಅವರ ನೀಲಿ ಕಣ್ಣಿನ ಹುಡುಗ, ಅಂದ್ರೆ ಒಂದು ಒಳ್ಳೆಯ ತುಂಬಾ ಉತ್ಸಾಹದಲ್ಲಿರ್ತಾರೆ. ಮತ್ತೆ NDA ರಿಪೀಟ್ ಆಗುತ್ತೆ ಅಂತಕ್ಕಂಥದ್ದನ್ನ ಒಂದು ಉತ್ಸಾಹದಲ್ಲಿ ಇರುತ್ತೆ. ಅದರ್ ಸೈಡ್ ಶ್ರೀಮತಿ ಸೋನಿಯಾ ಗಾಂಧಿ ಅವರ ರಾಜಕೀಯ ಎಂಟ್ರಿ ಬಗ್ಗೆ, ಆಗಾಗ್ಲೇ 99ರಲ್ಲಿ ಅವರು ಎಂಟ್ರಿ ಕೊಟ್ಟಿರ್ತಾರೆ. ನಿರಂತರವಾದಂತಹ ಒಂದು ಅಟ್ಯಾಕ್ಸ್, ಒಂದು ವಿದೇಶಿ ಸಂಜಾತೆ ಎನ್ನುವಂತ ವಿಷಯವನ್ನ ಪೊಲಿಟಿಕಲ್ ಇಶ್ಯೂ ಮಾಡುತ್ತೆ ಬಿಜೆಪಿ ಪಾರ್ಟಿ. ಸುಷ್ಮಾ ಸ್ವರಾಜ್ ಅವರು ಸ್ಟೇಟ್ಮೆಂಟ್, ಸ್ಟೇಟ್ಮೆಂಟ್ ತಮ್ಗೆಲ್ಲ ಗೊತ್ತೇ ಇದೆ. ಇಂತಹ ಸಂದರ್ಭದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇಂಥ ಒಂದು ಬೃಹತ್ ಡೆಮಾಕ್ರಸಿಯನ್ನ ಮುನ್ನಡೆಸ್ತಕ್ಕಂಥದ್ದು ಮಾತ್ರವಲ್ಲ, ಮತ್ತೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರ್ತಾರ ಸಾಧ್ಯವೇ ಇಲ್ಲ ಅಂತ ಹೇಳುವಂತ ಸನ್ನಿವೇಶದಲ್ಲಿ 2004ರ ಚುನಾವಣೆಯನ್ನ ನಾವು ನೋಡ್ಬೇಕಾಗುತ್ತೆ. ತಮಗೆಲ್ಲ ಗೊತ್ತಿದೆ, ಯಾರಿಗೂ ವಿಶ್ವಾಸ ಇರಲಿಲ್ಲ, ಬಹುಶಃ ಕಾಂಗ್ರೆಸ್ ಪಕ್ಷದಲ್ಲೂ ವಿಶ್ವಾಸ ಇರಲಿಲ್ಲ. ವಾಜಪೇಯಿ ಅವರನ್ನ ದೇಶದ ಜನ ಸೋಲಿಸಿ UPAಗೆ, ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಒಂದು ಅವಕಾಶ ಕೊಡ್ತಾರೆ ಅಂತ ಹೇಳಿ ಅಂತಹ ಒಂದು ಐತಿಹಾಸಿಕ ಘಟನೆ ಮರುಕಳಿಸುತ್ತೆ. 99ರಲ್ಲಿ ಅವರು ರಾಜಕೀಯ ಪ್ರತಿಪಕ್ಷದ ನಾಯಕಿಯಾಗಿ, ತಮಗ್ ಗೊತ್ತಿದೆ ವಾಜಪೇಯಿ ಅವರು ಕೂಡ ಎಷ್ಟು ಹಾರ್ಶ್ ಆಗಿ ಸೋನಿಯಾಜಿಯನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ. ಸೋನಿಯಾಜಿ ಪ್ರತಿಪಕ್ಷದ ನಾಯಕರಾಗಿ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಒಂದು ಅದಕ್ಕೆ ನ್ಯಾಯ ಕೊಡುವಂತ ಪಾತ್ರವನ್ನ ಅವರು ನಿರ್ವಹಿಸಿದ್ರು. ಮತ್ತು ಜನರ ಹೃದಯದಲ್ಲಿ ಅವರು ತನ್ನದೇ ಆದ ಒಂದು ಅನುಕಂಪವನ್ನ, ಸ್ಥಾನವನ್ನ ಪಡಿತಾ ಹೋಗ್ತಿದ್ರು ಅನ್ನೋದಕ್ಕೆ 2004ರ ರಿಸಲ್ಟ್ಸ್ ನ ಹಿನ್ನೆಲೆಯಲ್ಲಿ ನಾವು ಅನಾಲಿಸಿಸ್ ಮಾಡಬಹುದು. ಒಬ್ಬ ಪತ್ರಿಕಾ ಮಾಧ್ಯಮದ ಮಿತ್ರಳಾಗಿ ನಾನು ತಮ್ಗೆ ಹೇಳ್ತಾ ಇದ್ದೀನಿ. ಇಂತಹ ಸಂದರ್ಭದಲ್ಲಿ 2004ರಲ್ಲಿ UPAಗೆ ಅಧಿಕಾರ ಬಂತು. ಪ್ರಧಾನಿ ಯಾರಾಗಬೇಕು ಅನ್ನುವಂತ ವಿಚಾರ ಬಂತು. ಸಂಸದರು ನಿರ್ಣಯ ಮಾಡ್ತಕ್ಕಂಥದ್ದು. ನಾವೆಲ್ಲ ಹೊಸದಾಗಿ ಹೋಗಿದ್ವಿ, ತಮ್ಗೆಲ್ಲ ಗೊತ್ತಿದೆ, ತಾವ್ ಹೇಳಿದಾಗೆ. ಯಾರಿಗೂ ಕೂಡ ಕಿಂಚಿತ್ತು ಸೋನಿಯಾ ಗಾಂಧಿ ಅವರನ್ನ ಬಿಟ್ಟು ಇತರರು ಪ್ರಧಾನಿ ಆಗ್ತಾರೆ ಅನ್ನೋದು ಇರ್ಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ಸಂಸದರಿಗೆಲ್ಲ ಸೋನಿಯಾ ಗಾಂಧಿ ಅವ್ರನ್ನೇ, ಅವರ ನೇತೃತ್ವದಲ್ಲಿ ನಡೆದಿದೆ, ಅವರನ್ನೇ ಪ್ರಧಾನಿ ಮಾಡ್ಬೇಕು ಅಂತ ಹೇಳಿ ಒಂದು ಒಮ್ಮತವನ್ನ ವ್ಯಕ್ತಪಡಿಸಿದ್ವಿ. ಪ್ರೇಮ್, ಅವತ್ತು ನಮ್ಗೆಲ್ಲ ಗೊತ್ತಿಲ್ಲ, ಹೋಗ್ತಾ ಇದೀವಿ ಕಾರಿಡಾರ್ಗಳಲ್ಲಿ, ನಾಯಕರು ಯಾರಾಗ್ತಾರೆ ಅಂತ ಹೇಳಿ ಸೆಂಟ್ರಲ್ ಹಾಲ್ ಅಲ್ಲಿ ಮೀಟಿಂಗ್ ನಡೆಯುತ್ತೆ. ಆಮೇಲೆ ಒಂದಷ್ಟು ಮಾಧ್ಯಮಗಳು ಅವರನ್ನ ತುಂಬಾ ಅಟ್ಯಾಕ್ ಮಾಡ್ತಾರೆ. ಪ್ರತಿಪಕ್ಷವಂತೂ ತುಂಬಾ ಕಟುವಾಗಿ ನಾನು ತಲೆನೇ ಬಳಸ್ಕೊತೀನಿ ಅಂತ ಹೇಳುವಷ್ಟರ ಮಟ್ಟಿಗೆ ಸುಷ್ಮಾ ಅವರು ಅಂದ್ರೆ ಒಂದು ಇಮೋಷನಲ್ ಅಟ್ಯಾಕ್ ಅನ್ನ ಶುರು ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಏನ್ ತೀರ್ಮಾನ ತಗೊಳ್ತಾರೆ, ಪ್ರಧಾನಿ ಅಭ್ಯರ್ಥಿಗೆ ಒಪ್ಕೋತಾರ ಇಲ್ವಾ ಅನ್ನುವಂತ ಕಠಿಣ ಸಂದರ್ಭದಲ್ಲಿ ಅಂತಿಮವಾಗಿ ಅವರು ಹೇಳ್ತಾರೆ, ನನ್ನ ಆತ್ಮಸಾಕ್ಷಿಯ ಇದಕ್ಕೆ ನಾನು ಬೆಲೆ ಕೊಟ್ಟು ಇತರರನ್ನ ಮಾಡ್ತೇವೆ ಅನ್ನುವಂತ ತೀರ್ಮಾನವನ್ನು ತಗೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಅವರು ಹುಡುಕಿದ್ದು
ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಈ ದೇಶದ ಒಂದು ಆರ್ಥಿಕ ತಜ್ಞರಾಗಿ, RBI ಗವರ್ನರ್ ಆಗಿ, ಫಿನಾನ್ಸ್ ಮಿನಿಸ್ಟರ್ ಆಗಿ, ಪ್ಲಾನಿಂಗ್ ಕಮಿಷನ್ ಅಧ್ಯಕ್ಷರಾಗಿ ತುಂಬಾ ಅನುಭವ ಇದ್ದಂತಹ ಒಂದು ಪಂಜಾಬ್ನ ಹಿನ್ನೆಲೆಯಿಂದ ಬಂದಂತ ಸಿಖ್ ಸಮುದಾಯದ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರನ್ನ ಪ್ರಧಾನಿಯ ರೂಪದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ವಿಶೇಷವಾಗಿ ಗಾಂಧಿ ಕುಟುಂಬ ತನ್ನ ಸಂಪೂರ್ಣ ಸಹಮತದೊಟ್ಟಿಗೆ ಅವರನ್ನ ಪ್ರಧಾನಿಯನ್ನಾಗಿ ಮಾಡ್ತಾರೆ. ಇದು ಒಂದು ಬ್ರೀಫ್ ಹಿನ್ನೆಲೆ. ಅದಾದ್ಮೇಲೆ ಸಹಜವಾಗಿ ಪಾಲಿಟಿಕ್ಸ್ ಅಲ್ಲಿ ತಮಗೆ ಗೊತ್ತಿದೆ, ಮಾಸ್ ಲೀಡರ್ಸ್, ಅಟ್ರಾಕ್ಷನ್, ಆ ರೀತಿಯ ಒಂದು ಸಂಸ್ಕೃತಿಗೆ ಒಗ್ಗಿಕೊಂಡಂತ ಮಾಧ್ಯಮಗಳಿರ್ಬಹುದು ಅಥವಾ ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು. ಅದಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸ್ವಲ್ಪ ಮೃದುವಾಗಿ, ಸಪ್ಪೆಯಾಗಿ ಕಾಣ್ತಾರೆ ಅಂತ ಹೇಳ್ಬೋದು. ನ್ಯೂಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅವರು ಕೃತಿಕಾರರು, ಕೆಲಸ ಮಾಡ್ತಾ ಇದ್ರು. ಬೇಡದ ಸ್ಟೇಟ್ಮೆಂಟ್ಗಳು ಅಥವಾ ಅನವಶ್ಯಕವಾದಂತ ಒಂದು ಎಕ್ಸ್ಪೋಜರ್ ನ ಮಾಡ್ಕೋತಾ ಇರ್ಲಿಲ್ಲ. ಬಟ್ ಅವರ ಕಾರ್ಯವೈಖರಿ, ತಾವೇನ್ ಕೇಳಿದ್ರಿ, ಅಭಿವೃದ್ಧಿಯ ಪಥದಲ್ಲಿ ಅವರ ಕಾರ್ಯವೈಖರಿ ದೇಶ ತುಂಬಾ ಸವಾಲುಗಳನ್ನು ಎದುರಿಸ್ತಾ ಇತ್ತು. ಆರ್ಥಿಕ ಹಿನ್ನಡೆ ತುಂಬಾ ಆಗಿತ್ತು. ಭಾರತ ದೇಶದ ಚಿನ್ನ ವಿದೇಶದಲ್ಲಿ ಅಡವಿಡಲಾಗಿತ್ತು. ಅಂತಹ ಸನ್ನಿವೇಶದಲ್ಲಿ ಆರ್ಥಿಕತೆಯನ್ನ ಮತ್ತೆ ಒಂದು ಅಭಿವೃದ್ಧಿ ಪಥದಲ್ಲಿ, ಸುರಕ್ಷಿತವಾದ ಒಂದು ಪಥದಲ್ಲಿ ಆರ್ಥಿಕತೆಯನ್ನ ತರ್ತಕ್ಕಂಥದ್ದು, ಜೊತೆಗೆ ಏನು UPA ಮೂಲಕ ಜನ ಕನಸನ್ನ ಕಂಡಿದ್ರು, ಮತ್ತೊಮ್ಮೆ ಕಾಂಗ್ರೆಸ್ನ ಮೂಲಕ ಒಂದು ನಿರೀಕ್ಷೆಗಳನ್ನ ಯುವ ಜನತೆ, ಮಹಿಳೆಯರು, ಹಿಂದುಳಿದ ವರ್ಗದವರು, ದೀನದಲಿತ ಬಂಧುಗಳು, ಟ್ರೈಬಲ್ ಪೀಪಲ್, ಮಹಿಳೆಯರು, ಹೀಗೆ ವಿಭಿನ್ನ ಜನ ಏನು ವಿಶ್ವಾಸವನ್ನಿಟ್ಟಿದ್ರು ಅದನ್ನ ಸೈಲೆಂಟ್ ಆಗಿ ಮೌನ ಕ್ರಾಂತಿಯನ್ನ ಮಾಡಿದಂತವ್ರು ಡಾಕ್ಟರ್ ಮನಮೋಹನ್ ಸಿಂಗ್. ಮೈಲುಗಲ್ಲುಗಳು ಅಂತ ತಾವು ಕೇಳಿದ್ರಿ. ರೈಟ್ ಟು ಇನ್ಫಾರ್ಮೇಶನ್ ಅನ್ನ ತಂದ್ರು. ಆಧಾರ್ ಕಾರ್ಡ್ ಅನ್ನ ತರಬೇಕಾದ್ರೆ, ಆಮೇಲೆ 71,000 ಕೋಟಿ ಸಾಲ ಮನ್ನಾ ಮಾಡಿದ್ದಿದೆಯಲ್ಲ ಫ್ರೆಂಡ್, ಬಹುದೊಡ್ಡ ತೀರ್ಮಾನ. ಈಗ ಚರಣ್ ಸಿಂಗ್ ಅವ್ರು ಮಾಡೋದು, ದೇವಿಲಾಲ್ ಅವ್ರು ಮಾಡೋದು, ಅಥವಾ ಮಾನ್ಯ ದೇವೇಗೌಡರು ಮಾಡೋದು, ಇಂಥದ್ದೆಲ್ಲ ಆದ್ರೆ ಅದು ನಾನು ಹೇಳಿದ್ನಲ್ಲ ತಮ್ಗೆ ಪೊಲಿಟಿಕಲ್ ಒಂದಿದು ಅಂತ. ಆರ್ಥಿಕ ತಜ್ಞರಾದಂತ, ಅಂದ್ರೆ ಬೊಕ್ಕಸಕ್ಕೆ ಏನು ನಷ್ಟ ಆಗುತ್ತೆ, ಆರ್ಥಿಕತೆಗೆ ಏನ್ ತೊಂದರೆ ಆಗುತ್ತೆ ಎನ್ನುವ ಅರಿವಿದ್ದಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಪಕ್ಷದ ಎಲ್ಲ ಸಂಸದರ ಮತ್ತು ದೇಶದ ಒಂದು ಒಟ್ಟಾರೆ ಸ್ಥಿತಿಯನ್ನ ಮನಗೊಂಡು ಬೆನ್ನು ಮೂಳೆ ಬೂರ್ಕೊಂಡು ಬಿದ್ದಿರ್ತಕ್ಕಂಥ ರೈತಾಪಿ ಜನತೆಗೆ ಶಕ್ತಿ ತುಂಬಬೇಕು, ಅವರನ್ನ ಮತ್ತೆ ಸದೃಢವಾಗಿ ನಿಲ್ಲಿಸ್ಬೇಕು, ದೇಶದ ಶಕ್ತಿ ಇರ್ತಕ್ಕಂಥದ್ದು ರೈತ ಬಂಧುಗಳ ಕೈಯಲ್ಲಿ ಅಂತಕ್ಕಂಥದ್ದನ್ನ ಮನಗೊಂಡು 71,000 ಕೋಟಿ ಸಾಲ ಮನ್ನಾ ಮಾಡುವ ಐತಿಹಾಸಿಕ ತೀರ್ಮಾನವನ್ನು ಕೂಡ ಅವರು ತೆಗೆದುಕೊಂಡ್ರು ಅಂತಕ್ಕಂಥದ್ದನ್ನ, ಮತ್ತೆ ವಿದೇಶಗಳ ಜೊತೆ ಸಂಬಂಧಗಳನ್ನು ವೃದ್ಧಿ ಮಾಡ್ಕೊಳ್ತಕ್ಕಂಥದ್ದು, ಬ್ಯೂರೋಕ್ರಸಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೆಯ ಚಾಲನೆ ಕೊಡ್ತಕ್ಕಂಥದ್ದು, ಈ ರೀತಿ ಅದ್ಭುತವಾದ ಕೆಲಸವನ್ನ ಮಾಡ್ತಾ ಸಾಗಿದ್ರು ಡಾಕ್ಟರ್ ಮನಮೋಹನ್ ಸಿಂಗ್. ಪಿನ್ರಾಗ್ತಾರೆ. ನಾನ್ ಮೊದಲೇ ಹೇಳಿದೆ, ಶರದ್ ಪವಾರ್ ಅಂತಹ ದಿಗ್ಗಜರು ಪಾರ್ಲಿಮೆಂಟ್ ನಲ್ಲಿ ಇದ್ರು. ಪ್ರಣಬ್ ಮುಖರ್ಜಿ ಅಂತಹ ಚಾಣಕ್ಯ ಪಾರ್ಲಿಮೆಂಟ್ ನಲ್ಲಿದ್ರು, ಕಾಂಗ್ರೆಸ್ ಪಕ್ಷದಲ್ಲಿದ್ರು. ಚಿದಂಬರಂ ಅನ್ನುವಂತಹ ಒಬ್ಬ, ಎಲ್ಲರೂ ಮೇಧಾವಿಗಳು, ತುಂಬಾ ದಿಗ್ಗಜ ಹಿರಿಯರು ಕಾಂಗ್ರೆಸ್ ನಲ್ಲೇ ಇದ್ರು. ಮತ್ತೆ ಅವ್ರಿಗೆ ಅರ್ಹತೆಯೂ ಇತ್ತು, ಪ್ರಧಾನಿ ಆಗ್ಬೇಕನ್ನುವ ಆಸೆಯೂ ಇತ್ತು, ಅರ್ಹತೆಯೂ ಇತ್ತು. ತಮಗ್ ಗೊತ್ತಿದೆ, ಭಾರತದಂತ ಒಂದು ವೈಶಿಷ್ಟ್ಯಮಯ ರಾಷ್ಟ್ರದಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ, ಹಿಸ್ಟಾರಿಕಲ್ ಪೊಲಿಟಿಕಲ್ ಪಾರ್ಟಿಯಾಗಿ ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆಯಾ ಸಂದರ್ಭದಲ್ಲಿ ಪಕ್ಷ ಮತ್ತು ಸರ್ಕಾರವನ್ನ ಜೊತೆಯಲ್ಲಿ ತಗೊಂಡೋಗ್ಬೇಕು ಮತ್ತು ದೇಶದ ಪ್ರಗತಿಯನ್ನ ಒಳ್ಳೆಯ ರೀತಿಯಲ್ಲಿ ಮಾಡ್ಬೇಕು. ಕೆಲವು ಸಲ ಹೆವಿ ವೆಯ್ಟೇಜ್ ಆದಾಗ ಬ್ಯೂರೋಕ್ರಸಿ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಪೊಲಿಟಿಕಲ್ ಪಾರ್ಟಿಯ ಜೊತೆ ಈಕ್ವೇಷನ್ಸ್ ಮಾಡ್ಕೋಬೇಕು. ವಿವಿಧ ಭಾಗಗಳಲ್ಲಿ ಜನ ಗೆದ್ದು ಬಂದಿರ್ತಾರೆ. ಒಂದೆರಡು ಸೂಕ್ಷ್ಮಗಳನ್ನು ನಿಮ್ ಜೊತೆ ಹಂಚ್ಕೋಬಹುದು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಣಬ್ ಮುಖರ್ಜಿಯ ಕೈ ಕೆಳಗೆ ಫಿನಾನ್ಸ್ ಮಿನಿಸ್ಟರ್ ಕೆಲಸ ಮಾಡಿದಂತವ್ರು. ಶ್ರೀಮತಿ ಇಂದಿರಾ ಗಾಂಧಿ ಜೊತೆಗೆ, ರಾಜೀವ್ ಗಾಂಧಿ ಜೊತೆಗೆ, ಅನೇಕ ಚಂದ್ರಶೇಖರ್ ಅವರು ಇರ್ಬೋದು, ಅಂದ್ರೆ ಗವರ್ನರ್ ಆಗಿ, ಹೀಗೆ ಅನೇಕ ಸ್ತರಗಳಲ್ಲಿ ಕೆಲಸ ಮಾಡಿದಂತವ್ರು. ಮತ್ತೆ ಈಗ ಒಬ್ಬ ಬ್ಯೂರೋಕ್ರೇಟ್ ಆದಾಗ ಅವರು ನೋಡುವ ದೃಷ್ಟಿಕೋನ ಪಾಲಿಟಿಕ್ಸ್ಗೆ ಅನೇಕ ಸಾರಿ ಪೂರಕವಾಗಿರೋದಿಲ್ಲ, ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ. ಬಟ್ ಅವೆರಡನ್ನು ಸಮನ್ವಯ ಮಾಡ್ಕೊಂಡು ಹೋಗೋದಿದೆಯಲ್ಲ, ಇಟ್ಸ್ ಎ ಗ್ರೇಟೆಸ್ಟ್ ಚಾಲೆಂಜಿಂಗ್ ಸಬ್ಜೆಕ್ಟ್. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರಿಗೆ ಒಂದಷ್ಟು ಮೀಡಿಯಾಗಳು ತುಂಬಾನೇ ಅನ್ಯಾಯದ ಅಟ್ಯಾಕ್ಸ್ ಅನ್ನ ಮಾಡಿದ್ದಾರೆ ಹಿಸ್ಟಾರಿಕಲಿ. ಅದನ್ನ ಡಿಬೇಟ್ ಮಾಡ್ತೀವಿ, ಅದು ಉಳ್ಕೊಳ್ಳುತ್ತೆ, ಅವ್ರು ಇವತ್ತಿಲ್ಲ, ಅದು ಉಳ್ಕೊಳ್ಳುತ್ತೆ. ಆದ್ರೆ UPA ಇತರ ಮಿತ್ರ ಪಕ್ಷಗಳನ್ನ, ಒಂದು ಕಡೆ ಲಾಲು ಅವರು, ಮುಲಾಯಂ ಸಿಂಗ್ ಅವರು, ಹೀಗೆ ಅನೇಕ ಮಿತ್ರ ಪಕ್ಷಗಳನ್ನ ನಿಭಾವಣೆ ಮಾಡ್ಕೊಂಡು ಹೋಗ್ತಕ್ಕಂತ UPA ಚೇರ್ಪರ್ಸನ್ ಪಾತ್ರವನ್ನ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮಾಡಿದ್ರು. ಜೊತೆಗೆ ವಿದಿನ್ ದಿ ಕಾಂಗ್ರೆಸ್ ಹೆವಿ ಸ್ಟಾಲ್ವರ್ಟ್ಸ್ ಏನಿದ್ರು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಇವರಿಗೆ ಬೇಕಾದಂತಹ ಪೂರಕ ವಾತಾವರಣವನ್ನ, ಪೊಲಿಟಿಕಲ್ ವಾತಾವರಣವನ್ನ
ಮುಕ್ತವಾದಂತ ಬೆಂಬಲವನ್ನ ಕೊಡುವ ಕೆಲಸವನ್ನ ಶ್ರೀಮತಿ ಸೋನಿಯಾ ಗಾಂಧಿ ಅವರು ತುಂಬಾ ಸಮರ್ಥವಾಗಿ ಮಾಡಿದ್ರು. ಅವರಿಬ್ಬರ ಸಂಬಂಧ ಲೀಡರ್, ಒಂದು ಪೊಲಿಟಿಕಲ್ ಪಾರ್ಟಿಯ ಲೀಡರ್ ಆಗಿ ಮತ್ತು ಪ್ರೈಮ್ ಮಿನಿಸ್ಟರ್ ಆಗಿ ಅಮೋಘವಾಗಿತ್ತು, ಅನನ್ಯವಾಗಿತ್ತು ಅನ್ನೋ ಮಾತನ್ನ ತಾವು ಹೇಳ್ಬೇಕಾಗ್ತದೆ. ಎರಡನೇ ಪಾಯಿಂಟ್, ಪೊಲಿಟಿಕಲ್ ಸೆನ್ಸಿಟಿವಿಟೀಸ್ ಬಗ್ಗೆ ಮಾತಾಡ್ತೀನಿ. ತಮಗೆ ಗೊತ್ತಿದೆ ಪೊಲಿಟಿಕಲ್ ಹಿಸ್ಟ್ರಿ. 84ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಹತ್ಯೆ ಹೇಗಾಯ್ತು, ಅದಕ್ಕೆ ಮುಂಚೆ ಪಂಜಾಬ್ ಅಲ್ಲಿ ಖಲಿಸ್ತಾನಿ ಮೂವ್ಮೆಂಟ್ ಅನ್ನ ಮಟ್ಟ ಹಾಕೋದ್ರಲ್ಲಿ, ಬಿದ್ರನ್ವಾಲೆಯನ್ನ ಮಟ್ಟ ಹಾಕೋದ್ರಲ್ಲಿ ಎಷ್ಟು ಧರ್ಮ ಸೂಕ್ಷ್ಮವಾದಂತ ವಿಚಾರಗಳನ್ನ ಕಾಂಗ್ರೆಸ್ ಪಕ್ಷ ಎದುರಿಸಿತ್ತು ಅಂತ ತಮ್ಗೀಗಾಗ್ಲೇ ಗೊತ್ತಿದೆ. ನಾವು ಬಹುಶಃ ನೋಡಿ, ಹಿಸ್ಟ್ರಿ ಯಾವಾಗ ಮುಖ್ಯ ಆಗುತ್ತೆ ರೆಫರೆನ್ಸ್. ಇವತ್ತಿಗೂ ಕೂಡ ಮೋದಿಯವರು ಏನೇ ಮಾತನಾಡ್ಲಿ, NDA ಏನೇ ಮಾತನಾಡ್ಲಿ, ಪಂಜಾಬಿನಲ್ಲಿರುವಂತಹ ಖಲಿಸ್ತಾನಿ ಪರವಾದಂತ ಧ್ವನಿಗಳನ್ನ ಅಡಗಿಸುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅನ್ನೋದಕ್ಕೆ ಕೈಗನ್ನಡಿ ಕೆನಡಾ ದೇಶದಲ್ಲಿ, ಎಲ್ಲೋ ದೂರದಲ್ಲಿರ್ತಕ್ಕಂಥ ಕೆನಡಾ ದೇಶದಲ್ಲಿ ಭಾರತದ ವಿರುದ್ಧ ಸಂಚು ಹೂಡುವಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರ ಬರ್ಬರ ಹತ್ಯೆಯನ್ನ ಸಂಭ್ರಮಿಸುವಂತ ಶಕ್ತಿಗಳು ಓಪನ್ ಆಗಿ ಚಾಲೆಂಜ್ ಕೊಡ್ತಾ ಇದೆ ಕೆನಡಾ ದೇಶದಲ್ಲಿ. ಅಂತ ಒಂದು ಸನ್ನಿವೇಶ ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ನಾವು ಫೇಲ್ಯೂರ್ ಆಗ್ತಾ ಇದೀವಿ ಅನ್ನೋದನ್ನ ತಮ್ಗೆ ಹೇಳ್ಬೇಕಾಗತ್ತೆ. ಬಾಂಗ್ಲಾದೇಶ, ಪಕ್ಕದಲ್ಲಿರ್ತಕ್ಕಂಥ ಬಾಂಗ್ಲಾದೇಶ, ಯಾಕಂದ್ರೆ ಶ್ರೀಮಾನ್ ಮನಮೋಹನ್ ಸಿಂಗ್ ಅವರು ಅಸ್ಸಾಂನಿಂದ ರಾಜ್ಯಸಭೆಗೆ ಬಂದಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಹೇಳ್ತಾರೆ, ಅಸ್ಸಾಂ ಈ ಒಂದು ಏನು ಪೂರ್ವ ಈಶಾನ್ಯ ರಾಜ್ಯಗಳೇನಿದೆ, ಬಾಂಗ್ಲಾದೇಶದ ಸುತ್ತ ಆವರಿಸಿಕೊಂಡಿರ್ತಕ್ಕಂಥ ರಾಜ್ಯಗಳು ಭಾರತದ ಒಂದು ಸುರಕ್ಷತೆ ದೃಷ್ಟಿಯಿಂದ ಒಂದು ಥ್ರೆಟ್ ಪಾಯಿಂಟ್ ಆಫ್ ವ್ಯೂ ಇಂದ ಬಾಂಗ್ಲಾದೇಶದ ಡೆವಲಪ್ಮೆಂಟ್ಸ್ ಅನ್ನ, ಅಲ್ಲಿನ ರಾಜಕೀಯ ಕುತಂತ್ರಗಳನ್ನ ಮಾನಿಟರ್ ಮಾಡ್ತಕ್ಕಂತ ಒಂದು ಹೊಣೆಗಾರಿಕೆ ಯಾವತ್ತು ಕೇಂದ್ರ ಸರ್ಕಾರದ ಮೇಲೆ ಇರುತ್ತೆ. ಆ ಎಲ್ಲವನ್ನೂ ಕೂಡ ಭಾರತದ ಸುರಕ್ಷತೆಯನ್ನ ಸುದೃಢ ಮಾಡಿ, ಯಾವತ್ತಾದ್ರೂ ಇಷ್ಟೊಂದು ಬಾಲ ಬಿಚ್ಚಿತ್ತ ಬಾಂಗ್ಲಾದೇಶದಲ್ಲಿ, ಇಷ್ಟೊಂದು ಬಾಲ ಮನಮೋಹನ್ ಸಿಂಗ್ ವೀಕ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ ಕೆಲವರು ಟೀಕೆ ಮಾಡ್ತಾರಲ್ಲ, ಭಾರತದ ಸುರಕ್ಷತೆ ಕಾಂಪ್ರಮೈಸ್ ಆಗಿತ್ತಾ? ಅಥವಾ ವಿದೇಶಗಳಲ್ಲಿ ಅವರೊಬ್ಬ ಬ್ಯೂರೋಕ್ರಾಟ್ ಆಗಿದ್ರಿಂದ ವಿದೇಶಾಂಗ ರಾಯಭಾರಿತನ ಹೇಗಿರ್ಬೇಕು, ಡಿಪ್ಲೊಮ್ಯಾಟ್ಸ್ ಅನ್ನ ಹೇಗೆ ಇದ್ ಮಾಡ್ಬೇಕು, ಮಾತು ಕಡಿಮೆ. ಇನ್ನೂ ಒಂದು ಚಾಲೆಂಜ್, ನ್ಯೂಕ್ಲಿಯರ್ ಡೀಲ್ ಆಯ್ತು. ಅಮೆರಿಕದಂತಹ ದೊಡ್ಡಣ್ಣನ ಜೊತೆ ನಾವು ನಮ್ದೇನು ನ್ಯೂಕ್ಲಿಯರ್ ಡೀಲ್ ನಲ್ಲಿ ಯಾವತ್ತೂ ಕೂಡ ನಾವು ಕೋಲ್ಡ್ ವಾರ್ ಸಂದರ್ಭದಿಂದ ಅಲಿಪ್ತ ನೀತಿ ನಮ್ದು, ನಾವ್ ಯಾರಿಗೂ ಬಗ್ಗದಿಲ್ಲ. ಭಾರತದ ಹಿತದೃಷ್ಟಿಯಿಂದ ಏನ್ ಸಾಧ್ಯ ಅದನ್ನ ಮಾತ್ರ ನಾವು ಮಾಡ್ತಕ್ಕಂಥ ನಿಲುವು ಅಲಿಪ್ತ. ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಿಂದ ಕೂಡ ಅದನ್ನ ಪಂಚಶೀಲ ತತ್ವಗಳು ನೆಹರು ಕಾಲದಿಂದ ಬಂತು. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಅದು ರಷ್ಯಾ ಇರ್ಬೋದು, ಅವರಿಬ್ಬರು ಕಿತ್ತಾಡ್ಕೊಳ್ಳಿ, ನಮಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ನಾಯಕರಾಗಿ ಭಾರತ ಯಾವತ್ತೂ ಕೂಡ ನಾವು ಸೈಡ್ಸ್ ತಗೋತಾ ಇರ್ಲಿಲ್ಲ. ಸೊ ಇದನ್ನು ಮುಂದುವರಿಸಿಕೊಂಡು, ಅಭಿವೃದ್ಧಿಯನ್ನು ಮುಂದುವರಿಸಿಕೊಂಡು ಹೋಗೋದ್ರಲ್ಲಿ ನ್ಯೂಕ್ಲಿಯರ್ ಡೀಲ್ ಸಂದರ್ಭದಲ್ಲೂ ಕೂಡ ದೃಢ ನಿರ್ಧಾರವನ್ನ ತಗೊಂಡ್ರು ಅವರು. ಮತ್ತೆ ಯಾವುದೇ ದೇಶಕ್ಕೆ ಬಗ್ಗಲಿಲ್ಲ, ಇಂಟರ್ನಲ್ ಸೆಕ್ಯೂರಿಟಿಯನ್ನು ಕಾಪಾಡ್ಕೊಂಡ್ರು, ಜೊತೆಗೆ ಅಭಿವೃದ್ಧಿಯನ್ನು ಕೂಡ ಜೊತೆಲಿ ತಗೊಂಡು ಹೋಗ್ತಾ